ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಮಾಯಣ ಸಿನಿಮಾ ಕುರಿತು ಈಗಾಗಲೇ ಕುತೂಹಲಕಾರಿ ಅಪ್ಡೇಟ್ ವೈರಲ್ ಆಗಿದೆ ಸ್ನೇಹಿತರೆ. ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೆಲವು ತಿಂಗಳಲ್ಲ 600 ದಿನಗಳ ತನಕ ನಡೆಯಲಿದಕ್ಕಂತೆ ಸ್ನೇಹಿತರೆ. ಬಾಲಿವುಡ್ನ ಬಹು ನಿರೀಕ್ಷಿತ ರಣಬೀರ್ ಕಪೂರ್ ಮತ್ತು ಸಾಯಿ ಪಲ್ಲವಿ ಅಭಿನಯದ ರಾಮಾಯಣ ಚಿತ್ರ ನಿರ್ಮಾಪಕ ನಿತೇಶ್ ತಿವಾರಿ ನಿರ್ದೇಶನದಲ್ಲಿ 835 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಲಿದೆ ಎಂದು ಇದರ ಮೂಲಕ ವರದಿ ಕೂಡ ಬಂದಿದೆ ಸ್ನೇಹಿತರೆ. ಇದರೊಂದಿಗೆ ರಾಮಾಯಣವು ಸಾರ್ವಕಾಲಿಕ ಅತ್ಯಧಿಕ ವೆಚ್ಚದ ಭಾರತೀಯ ಚಿತ್ರವಾಗಿದ್ದು ನಂಬರ್ 1 ಸ್ಥಾನಕ್ಕೆ ಏರಿದೆ ಅಂತ ನಿರೀಕ್ಷೆಯನ್ನು ಉಂಟುಮಾಡಿದೆ ಸ್ನೇಹಿತರೆ. ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಭಗವಾನ್ ರಾಮನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಸಾಯಿ ಪಲ್ಲವಿ ಸೀತಾ ಮಾತೆಯ ಪಾತ್ರ ಮಾಡಲಿದ್ದಾರೆ ಅಂತ ಸದ್ಯ ಈ ಸಿನಿಮಾ ಕುರಿತು ಹಲವು ಅಪ್ಡೇಟ್ಸ್ ಬಂದಿವೆ ಸ್ನೇಹಿತರೆ. ರಾಮಾಯಣ ಸಿನಿಮಾವನ್ನು ಫ್ರಾಂಚೈಸ್ ಆಗಿ ಪ್ಲಾನ್ ಮಾಡಲಾಗಿದೆ ಎಂಬುದು ಸುದ್ದಿ ಕೂಡ ಹೊರಬಿದ್ದಿದೆ ಸ್ನೇಹಿತರೆ. ಇನ್ನು ರಾಮಾಯಣದ ಮೂಲ ಭಾಗವನ್ನು ಸುಮಾರು 835 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಬಾಲಿವುಡ್ ಹಂಗಾಮದಲ್ಲಿ ವರದಿ ಕೂಡ ಪ್ರಕಾರವಾಗಿದೆ. ತಯಾರಕರು ಅದನ್ನು ವರ್ಲ್ಡ್ ಪ್ಲಾಟಿಸ್ ಯಂತೆ ಸಿನಿಮಾ ಜಗತ್ತಿನಲ್ಲೇ ಒಂದು ಅದ್ಭುತ ಸಿನಿಮಾವಾಗಿ ಮಾಡಿ ಪ್ರೇಕ್ಷಕರ ಮುಂದೆ ಇಡುವ ಯಾವುದೇ ಅವಕಾಶವನ್ನು ಬಿಡುತ್ತಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ. ಫ್ರೇಮ್ ಫೋಕಸ್ ಲಿಮಿಟೆಡ್ ಸಂಸ್ಥಾಪಕ ಮತ್ತು ಕಾರ್ಯನಿರ್ವಾಹಕರಾಗಿ ನಿರ್ದೇಶಕ ನಮಿತಾ ಮಲ್ಹೋತ್ರಾ ಅವರು ಈ ಪ್ರಾಜೆಕ್ಟ್ ನಿರ್ಮಾಣದಲ್ಲಿ ಒಬ್ಬರು ಎಂದು ಅದು ಉಲ್ಲೇಖಿಸಲಿದೆ. ಅಲ್ಲದೆ ಚಿತ್ರದ ಮೊದಲ ಭಾಗಕ್ಕೆ 600 ದಿನಗಳ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬೇಕಾಗುತ್ತವೆ ಎಂದು ವರದಿಯಾಗಿದೆ ಸ್ನೇಹಿತರೆ. ಇದು ನಿಜವಾಗಿದ್ದರೆ ಅವತಾರ ಸಿನಿಮಾದಂತೆ ಇದು ಕೂಡ ಒಂದು ವಿಷುವಲ್ ಟ್ರೀಟ್ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನಬಹುದು. ವರದಿಗಳ ಪ್ರಕಾರ ಮುಂಬೈನ ಫಿಲ್ಮ್ ಸಿಟಿಯ ರಾಮಾಯಣಕ್ಕಾಗಿ 11 ಕೋಟಿ ರೂಪಾಯಿಗಳ ಸೆಟ್ ಅನ್ನು ನಿರ್ಮಿಸಲಾಗಿದೆ. ತಯಾರಕರು ಅಯೋಧ್ಯ ನಗರಕ್ಕೆ ಜೀವ ತುಂಬಲು ಪ್ರಯತ್ನಿಸಿದ್ದಾರೆ. ಚಿತ್ರವು 3 ಭಾಗಗಳಲ್ಲಿ ಬಿಡುಗಡೆಯಾಗಲಿದೆ. ಮೊದಲ ಭಾಗದ ಪ್ರಮುಖ ಭಾಗವನ್ನು ಅಯೋಧ್ಯ ಸೆಟ್ನಲ್ಲಿ ಚಿತ್ರೀಕರಿಸಲಾಗುತ್ತಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ರಾಮಾಯಣ ಮೊದಲ ಭಾಗವು ರಾಮನ ಯೌವನ, ಸೀತೆಯೊಂದಿಗೆ ವಿವಾಹ, ವನವಾಸ ಮತ್ತು ಅಂತಿಮವಾಗಿ ಸೀತೆಯ ಅಪಹರಣ ಮೇಲೆ ಕೇಂದ್ರೀಕೃತವಾಗಿದೆ. ತಯಾರಕರು ಇನ್ನೂ ಅಧಿಕೃತವಾಗಿ ಸಿನಿಮಾವನ್ನು ಅನೌನ್ಸ್ ಮಾಡಬೇಕಾಗಿದೆ ಎಂದು ಶೀಘ್ರದಲ್ಲೇ ಪ್ರಕಟಣೆ ಹೊರಬೀಳಲು ಸಾಧ್ಯತೆ ಇದೆಯಂತೆ ಸ್ನೇಹಿತರೆ. ಇನ್ನು ರಣಬೀರ್ ಮತ್ತು ಸಾಯಿ ಮತ್ತು ತಮ್ಮ ಪಾತ್ರಗಳ ಚಿತ್ರೀಕರಣವನ್ನು ಏಪ್ರಿಲ್ 2024ರಲ್ಲಿ ಪ್ರಾರಂಭಿಸಿದರು. ಪ್ರಮುಖ ನಟರ ಹಲವಾರು ಚಿತ್ರಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಲೀಕ್ ಕೂಡ ಆದವು ಸ್ನೇಹಿತರೆ. ಕೆಜಿಎಫ್ ಸ್ಟಾರ್ ಯಶ್ ಈ ಚಿತ್ರದಲ್ಲಿ ರಾವಣನ ನಟಿಸಿದ್ದಾರೆಂದು ಹೇಳಲಾಗುತ್ತಿದೆ. ಮಧು ಮಂಟೇನಾ ಯೋಜನೆಯಿಂದ ಹಿಂದೆ ಸರಿದ ನಂತರ ಅವರು ಇದನ್ನು ಸಹ ನಿರ್ಮಾಣ ಮಾಡುತ್ತಾರೆ ಎಂದು ಕೂಡ ಸಹಕಾರಿಯಾಗಿ ಹೇಳಲಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ರಾಮಾಯಣ ಚಿತ್ರದ ಇನ್ನೂ ಅಪ್ಡೇಟ್ಸ್ ನಾವು ಈ ಕೂಡಲೇ ಇಷ್ಟು ಹೇಳಿದ್ದೇವೆ ಸ್ನೇಹಿತರೆ. ಇನ್ನು ಮುಂದಿನ ಮೂವಿ ಅಥವಾ ಈ ರೀತಿ ಈ ಮೂವಿ ಹೊಸ ಚಾನೆಲ್ಗೋಸ್ಕರ ಇನ್ನೂ ನಾವು ಹೇಳೋಕ್ಕೆ ಕಾಯ್ತಾ ಇದ್ದೀವಿ ಸ್ನೇಹಿತರೆ. ಥ್ಯಾಂಕ್ ಯು.